ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತೊಂದು ಟಿಫಿನ್ ರೆಸಿಪಿ ಮಾಡೋದು ಬರ್ರಿ. ಆಲೂ ಪರೋಟ ಗೋಧಿ ಹಿಟ್ಟಲೆ ಮಾಡ್ತಾಯಿದ್ದೀನಿ ನೋಡಿ. ಗೋಧಿ ಹಿಟ್ಟಿಗೆ 1 ಕಪ್ ಹಾಲು, 1 ಕಪ್ ಮೊಸರು, ಒಂದು ಚಿಟಿಕೆ ಸೋಡಾ ಹಾಕಿ. ಸಾಫ್ಟ್ ಬರ್ತಾವು ಪರೋಟ, ಬಿರುಸಾಗಲ್ಲ, ಹಾರ್ಡ್ ಅನ್ಸಲ್ಲ, ಸಾಫ್ಟಾಗಿರ್ತಾವೆ. ಹಾಗಾಗಿ ಒಂದು ಚಿಟಿಕೆ ಸೋಡಾ. ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ನೀವು ಯಾವ್ದು ಹಾಕ್ತೀರಾ ಹಾಕಿ, ನಡೀತದ. ಇದನ್ನು ಚೆಂದಾಗಿ ನೀರು ಹಾಕಿ, ನಿಮ್ಗೆ ಎಷ್ಟು ಬೇಕು, ನೀರು ಭಾಳ ಇಡ್ಸಲ್ಲ, ನೋಡಿ ಹಾಕಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಗಟ್ಟಿ ಕಲಿಸ್ಬೇಡ್ರಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ. ಈಗ ಪೊಟ್ಯಾಟೋದು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ಬರ್ರಿ. ನೋಡಿ, ಒಂದು 3/4 kg ಅಷ್ಟು ಪೊಟ್ಯಾಟೊ ತೊಗೊಂಡಿದ್ದೀನಿ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆನೆಸ್ಕೊಡ್ರಿ, ಗಟ್ಟಿ ಇರಬಾರ್ದು, ಫುಲ್ ಸಾಫ್ಟಾಗಿರಬೇಕು. ಮೇಲಿನ ಸಿಪ್ಪಿ ತೆಗೆದಿದ್ದೀನಿ. ಇದು ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಮಿಕ್ಸ್. ಅದಕ್ಕೆ ಸಾಲ್ಟ್ ಏನು ಹಾಕಿಲ್ಲ. ಪೊಟ್ಯಾಟೊ ಹಾಕ್ಕೊಳ್ಳಿ, ಚೆಂದಾಗಿ ಮ್ಯಾಶ್ ಮಾಡಿಕೊಡ್ರಿ ಅದನ್ನು ಕ್ಲೀನಾಗಿ. ಫಾಸ್ಟಾಗಿ ಆಗುತ್ತೆ, ಹಾಗಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಮ್ಯಾಶ್ ಮಾಡ್ಕೊಂಡ್ಮೇಲೆ 1-2 ಸ್ಪೂನಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ. ಓಕೆನಾ? ಇದಕ್ಕೆ ಸಾಲ್ಟು, ಹಿಟ್ಟಿಗೆ ಹಾಕ್ಕೊಂಡಿದ್ದೀವಲ್ಲ ನೋಡಿ ಹಾಕ್ಕೊಳ್ಳಿ ಸಾಲ್ಟು. ನಂತರ ಒಣ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೋಬೋದು, ಬಟ್ ಟೇಸ್ಟ್ ಮಾತ್ರ ಕೆಂಪು ಖಾರದ ಪುಡಿದೆ ಚೆನ್ನಾಗುತ್ತೆ. ಒಂದು 1/2 ಟೀ ಸ್ಪೂನಷ್ಟು ಮ್ಯಾಗಿ ಮಸಾಲೆ ಹಾಕಾಕತ್ತೇನ್ರಿ. ಓಕೆ, ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಕ್ಲೀನಾಗಿ ಕಲಿಸಿದ್ಮೇಲೆ ನೋಡಿ, ಅಲ್ಲಿ ಹಿಟ್ಟು ರೆಡಿ ಅದ, ಇಲ್ಲಿ ಮಿಕ್ಸರ್ ರೆಡಿ ಆಯಿತು. ಹಿಟ್ಟು ಒಂದು ನೆನಿಲಿ, ಒಂದು 15ರಿಂದ 20 ನಿಮಿಷ ಚೆಂದಾಗಿ ನೆನಿಲಿರಿ, ಸಾಫ್ಟ್ ಆಗ್ತದೆ ಅದು. ನೋಡಿ ಹೆಂಗಾಗಿದೆ, ಸಾಫ್ಟಾಗಿ ಅಲ್ಲ, ಈ ರೀತಿ ಸಾಫ್ಟ್ ಇರಲಿ, ಅದು ರೆಡಿ ಆಗದ. ಈಗ ಫಿಲ್ಲಿಂಗ್ ಮಾಡಿ ಲಟ್ಸ್ಬಿಡೋಣ ಬರ್ರಿ. ಈ ರೀತಿ ಮಾಡಿದ ತಕ್ಷಣ ಅಗಲಾಗಬೇಕು, ತೀರ ಗಟ್ಟಿ ಮಾಡ್ಕೋಬೇಡಿ. ಎಣ್ಣೆ ಹಚ್ಚಿದ್ದೀನಿ ನಾನು. ಒಂದು ಸಣ್ಣ ಉಳ್ಳಿ ಅಷ್ಟು ತೊಗೊಳ್ರಿ ಗೋಧಿ ಹಿಟ್ಟು. ಸೊ ಅದಕ್ಕೆ ಒಂದು ಸಣ್ಣ ಉಳ್ಳಿಯಷ್ಟು ಆಲೂ ಮಿಕ್ಸರ್ ನೋಡ್ರಿ. ಮಿಕ್ಸರ್ ಎಷ್ಟು ಚಂದ ಬಂದದ, ಸಾಫ್ಟಾಗಿ ಅಲ್ಲ. ಅದನ್ನು ಚೆಂದಾಗಿ ನೀವು ಹೋಳಿಗೆ ಎಲ್ಲ ತುಂಬ್ಕೋತಿರಲ್ಲ, ಹಂಗೆ ತುಂಬಿಕೊಡ್ರಿ. ಕ್ಲೀನಾಗಿ ತುಂಬಿ ಬಾಕಿ ಹಿಟ್ಟಿನ ಮೇಲಿಂದ ತೆಗೆದುಬಿಡ್ರಿ. ಓಕೆನಾ? ನೋಡಿ, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಕ್ಲೀನಾಗಿ ಲಟ್ಟಿಸ್ರಿ. ನಿಮ್ಮ ಕೈಲೇ ತಟ್ಕೊಂಡ್ರೆ ಆರಾಮಾಗಿ ಆಗಲಾಗ್ತದೆ. ಲಟ್ಟಿಸ್ಲೇಬೇಕಂತ ಏನಿಲ್ಲ, ತೆಳ್ಳಗೆ ಬೇಕನ್ನಂಗಿದ್ರೆ ಲಟ್ಟಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಬಿಡ್ರಿ. ನೋಡಿ, ಕೈಲೇ ತಟ್ಟಿದ್ರೂ ಆಗಲಾಗ್ತದೆ. ಓಕೆನಾ? ಸರಿ, ನೋಡಿ ನೀವು ಟ್ರೈ ಮಾಡಿ, ಬೇಗ ಆಗ್ತದೆ ಟಿಫಿನ್ನು. ಮಾಮೂಲಿ ಪೊಟ್ಯಾಟೊ ಮನೇಲಿ ಇರ್ತದೆ, ಹಾಗಾಗಿ ಟ್ರೈ ಮಾಡಿ ನೋಡ್ರಿ. ಗೋಧಿ ಹಿಟ್ಲೆ ಮಾಡಿರಿ ಈ ಸಲ. ನೋಡಿ, ಬೇಯಿಸಿದ್ರೆ ಚೆಂದ ಕ್ಲೀನಾಗಿ ರೆಡಿ ಆಗ್ತಾವೆ. ಸೊ ಟ್ರೈ ಮಾಡಿ, ಹೇಳಿ ಹೇಗಾಗ್ದು ಅಂತ.